ಓಂ ಶಾಂತಿ. ತಾರೀಕು 19/11/2023. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 3/4/96. ಸೇವೆಯ ಜೊತೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತರಾಗಿ ಇಂದು ಪಾರಲೌಕಿಕ ತಂದೆಯು ತನ್ನ ಬೇಹದ್ದಿನ ಸದಾ ಸಹಯೋಗಿ ಜೊತೆಗಾರರನ್ನು ನೋಡುತ್ತಾ ಇದ್ದೇವೆ. ನಾಲ್ಕು ಕಡೆಯ ಸದಾ ಸಹಯೋಗಿ ಮಕ್ಕಳು ಸದಾ ತಂದೆಯ ಹೃದಯದಲ್ಲಿ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ. ನಿರಾಕಾರ ತಂದೆಗೆ ತನ್ನದೇ ಆದ ಅಕಾಲ ಸಿಂಹಾಸನವೂ ಇಲ್ಲ. ಆದರೆ ನೀವು ಮಕ್ಕಳಿಗೆ ಎಷ್ಟು ಸಿಂಹಾಸನಗಳಿವೆ? ಬಾಬ್ದಾದರವರು ಸಿಂಹಾಸನದಲ್ಲಿ ಆಸೀನರಾಗಿರುವ ಮಕ್ಕಳನ್ನು ನೋಡಿ ಸದಾ ಹರ್ಷಿತರಾಗಿರುತ್ತಾರೆ. ಬೇಷ್, ನನ್ನ ಸಿಂಹಾಸನಾರೂಢ ಮಕ್ಕಳೇ. ಮಕ್ಕಳು ತಂದೆಯನ್ನು ನೋಡಿ ಖುಷಿಯಾಗುತ್ತಾರೆ, ಏಕೆಂದರೆ ಪ್ರತಿಯೊಬ್ಬ ಮಗುವು ವಿಶೇಷ ಆತ್ಮ ಆಗಿದ್ದಾರೆ. ಕೊನೆಯ ಸ್ಥಾನವಾಗಿದ್ದರೂ ಸಹ, ಕೊನೆಯವರಾಗಿದ್ದರೂ ಸಹ ಕೋಟಿಯಲ್ಲಿ ಯಾರೋ ಒಬ್ಬೊಬ್ಬರಾದ ವಿಶೇಷ ಆತ್ಮರ ಪಟ್ಟಿಯಲ್ಲಿ ಇದ್ದಾರೆ. ಆದ್ದರಿಂದ ಮಕ್ಕಳು ಒಬ್ಬೊಬ್ಬರನ್ನು ನೋಡಿ ತಂದೆಗೆ ಹೆಚ್ಚು ಖುಷಿಯಾಗಿದೆಯೋ ಅಥವಾ ನಿಮಗೆ ಇದೆಯೋ? ಇಬ್ಬರಿಗೂ. ತಂದೆಗೂ ಎಷ್ಟೊಂದು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಖುಷಿ ಇದೆ. ಆದರೆ ನಿಮಗೆ ಕೇವಲ ಡಬಲ್ ಖುಷಿ ಇದೆ ಅಷ್ಟೇ. ನಿಮಗೆ ಪರಿವಾರದ ಖುಷಿಯೂ ಇದೆ, ಆದರೆ ತಂದೆಯ ಖುಷಿಯು ಸದಾ ಕಾಲದ್ದಾಗಿದೆ. ಆದರೆ ನಿಮ್ಮ ಖುಷಿಯು ಸದಾ ಕಾಲದ್ದಾಗಿದೆಯೋ ಅಥವಾ ಯಾವಾಗಲಾದರೂ ಏರುಪೇರಾಗಿ ಬಿಡುತ್ತದೆಯೋ? ಬಾಬ್ದಾದರವರು ಬ್ರಾಹ್ಮಣ ಜೀವನದ ಶ್ವಾಸವೇ ಖುಷಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಖುಷಿಯು ಇಲ್ಲದಿದ್ದರೆ ಅದು ಬ್ರಾಹ್ಮಣ ಜೀವನವಲ್ಲ, ಹಾಗೂ ಅದು ಅವಿನಾಶಿ ಖುಷಿಯಾಗಿದೆ. ಆಗಾಗ ಇರುವುದಿಲ್ಲ. ಖುಷಿಯಂತೂ ಖುಷಿಯಾಗಿದೆ. ಈ ದಿನ 50% ಖುಷಿ ಇದೆ, ನಾಳೆ 100% ಖುಷಿ ಇರುತ್ತದೆ ಎಂದರೆ ಜೀವನದ ಶ್ವಾಸವು ಏರುಪೇರಾಗುತ್ತದೆ ಎಂದು ಹೇಳಬಹುದಲ್ಲವೇ? ಬಾಬ್ದಾದರವರು ಮೊದಲು ಸಹ ಏನು ತಿಳುವಳಿಕೆ ನೀಡಿದ್ದಾರೆಂದರೆ, ಶರೀರವೇ ಹೋಗಿಬಿಟ್ಟರೂ ಖುಷಿಯು ಮಾತ್ರ ಹೋಗಬಾರದು ಎಂದು. ಈ ಪಾಠವು ಪಕ್ಕಾ ಆಗಿದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಹಸಿಯಾಗಿದೆಯೋ? ಸದಾ ಅದರ ಬಗ್ಗೆ ಗಮನವಿದೆಯೇ? ಒಮ್ಮೊಮ್ಮೆ ಖುಷಿಯಾಗಿ ಇರುವವರು ನೀವಾಗಿರುವಿರಾ? ಸದಾ ಖುಷಿಯಲ್ಲಿ ಇರುವವರು ಪಾಸ್ ವಿತ್ ಹಾನರ್, ಗೌರವಾನ್ವಿತ ತೇರ್ಗಡೆಯಾಗುತ್ತಾರೆ. ಹಾಗೂ ಆಗಾಗ ಖುಷಿಯಲ್ಲಿ ಇರುವವರು ಧರ್ಮರಾಜಪುರಿಯ ಮೂಲಕ ಹೋಗಬೇಕಾಗುತ್ತದೆ. ಪಾಸ್ ವಿತ್ ಹಾನರ್ ಆಗುವವರು 1 ಸೆಕೆಂಡಿನಲ್ಲಿ ತಂದೆಯ ಜೊತೆಯಲ್ಲಿ ಹೋಗುವರು, ಧರ್ಮರಾಜಪುರಿಯಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಯಾರಾಗಿದ್ದೀರಿ? ಜೊತೆಯಲ್ಲಿ ಹೋಗುವವರಾಗಿದ್ದೀರೋ ಅಥವಾ ಧರ್ಮರಾಜಪುರಿಯಲ್ಲಿ ನಿಲ್ಲುವವರಾಗಿದ್ದೀರೋ? ಜೊತೆಯಲ್ಲಿ ಹೋಗುವವರು. ಅಂತಹ ಚಾರ್ಟ್ ಇದೆಯಾ? ಏಕೆಂದರೆ ವಿಶೇಷವಾಗಿ ಡೈಮಂಡ್ ಜುಬಿಲಿಯ ವರ್ಷದಲ್ಲಿ ಬಾಬ್ದಾದರವರಿಗೆ ಮಕ್ಕಳು ಪ್ರತಿಯೊಬ್ಬರ ಬಗ್ಗೆ ಏನು ಶುಭಾಶಯ ಇದೆ ಎನ್ನುವುದನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ? ಬಾಬ್ದಾದರವರು ಎಲ್ಲಾ ಮಕ್ಕಳ ಚಾರ್ಟ್ ಅನ್ನು ನೋಡಿದೆವು. ಅವರಲ್ಲಿ ಏನು ನೋಡಿದರೆಂದರೆ, ವರ್ತಮಾನ ಸಮಯದ ಅನುಗುಣವಾಗಿ ಒಂದು ವಿಷಯದ ಬಗ್ಗೆ ಇನ್ನೂ ಅಧಿಕ ಗಮನವಿರಬೇಕು. ಹೇಗೆ ಸಮಯದಲ್ಲಿ ತುಂಬಾ ಅಕ್ಕರೆ ಉತ್ಸಾಹದಿಂದ ಮುನ್ನಡೆಯುತ್ತಾ ಇದ್ದೀರಿ, ಹಾಗೂ ಡೈಮಂಡ್ ಜುಬಿಲಿಯಲ್ಲಿ ವಿಶೇಷವಾಗಿ ಸೇವೆಯ ಅಕ್ಕರೆ ಉತ್ಸಾಹ ಇದೆ. ಇದರಲ್ಲಿ ಪಾಸಾಗಿದ್ದೀರಿ. ಪ್ರತಿಯೊಬ್ಬರೂ ಯಥಾಶಕ್ತಿ ಸೇವೆ ಮಾಡುತ್ತಾ ಇದ್ದಾರೆ ಹಾಗೂ ಮಾಡುತ್ತಾ ಇರುವರು. ಆದರೆ ಈಗ ವಿಶೇಷವಾಗಿ ಏನು ಅಗತ್ಯವಿದೆ? ಸಮಯವು ಸಮೀಪವಾಗಿರುವುದರಿಂದ ಸಮೀಪತೆಯ ಅನುಸಾರವಾಗಿ ಈಗ ಯಾವ ಸಮಯದ ಅಲೆಯೂ ಇರಬೇಕು? ವೈರಾಗ್ಯದ ಅಲೆ. ಯಾವ ವೈರಾಗ್ಯ? ಮಿತಿಯಿರುವ ವೈರಾಗ್ಯವೋ ಅಥವಾ ಬೇಹದ್ದಿನ ಮಿತಿ ಇಲ್ಲದ ವೈರಾಗ್ಯದ ಅಲೆಯೋ? ಎಷ್ಟು ಸೇವೆಯ ಅಕ್ಕರೆ ಉತ್ಸಾಹವಿದೆಯೋ
ಅಷ್ಟು ಸಮಯದ ಅವಶ್ಯಕತೆಯ ಅನುಸಾರವಾಗಿ ಸ್ವಸ್ಥಿತಿಯಲ್ಲಿ ಮಿತಿಯಿಲ್ಲದ ವೈರಾಗ್ಯವು ಎಷ್ಟಿದೆ? ಏಕೆಂದರೆ ನಿಮ್ಮ ಸೇವೆಯ ಸಫಲತೆಯು ಆದಷ್ಟು ಬೇಗ ಪ್ರಜೆಗಳು ತಯಾರಾಗಿ ಬಿಡುವುದರಲ್ಲಿ ಇದೆ. ಅದಕ್ಕಾಗಿ ಸೇವೆ ಮಾಡುತ್ತೀರಲ್ಲವೇ? ಆದ್ದರಿಂದ ಎಲ್ಲಿಯವರೆಗೆ ನಿಮಿತ್ತಾತ್ಮರಾದ ನಿಮ್ಮಲ್ಲಿ ಮಿತಿಯಿಲ್ಲದ ವೈರಾಗ್ಯ ವೃತ್ತಿಯು ಇಲ್ಲವೋ ಅಲ್ಲಿಯವರೆಗೂ ಅನ್ಯ ಆತ್ಮರಲ್ಲಿಯೂ ವೈರಾಗ್ಯ ವೃತ್ತಿಯು ಬರುವುದು ಸಾಧ್ಯವಾಗುವುದಿಲ್ಲ. ಹಾಗೂ ಎಲ್ಲಿಯವರೆಗೂ ವೈರಾಗ್ಯ ವೃತ್ತಿ ಇರುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ಪರಿಚಯ ಎಲ್ಲರಿಗೂ ದೊರೆಯಲೆಂದು ಏನು ಬಯಸುತ್ತೀರೋ ಅದು ದೊರೆಯಲು ಸಾಧ್ಯವಿಲ್ಲ. ಬೇಹದ್ದಿನ ವೈರಾಗ್ಯವು ಸದಾ ಕಾಲದ ವೈರಾಗ್ಯವಾಗಿದೆ. ಒಂದು ವೇಳೆ ಸಮಯದ ಅನುಸಾರವಾಗಿ ಅಥವಾ ಪರಿಸ್ಥಿತಿಯ ಅನುಸಾರವಾಗಿ ವೈರಾಗ್ಯವು ಬಂದರೆ ಸಮಯವು ನಂಬರ್ 1 ಆಗಿಬಿಟ್ಟಿತು ಹಾಗೂ ನೀವು ನಂಬರ್ 2 ಆಗಿಬಿಟ್ಟಿರಿ. ಪರಿಸ್ಥಿತಿ ಅಥವಾ ಸಮಯವು ವೈರಾಗ್ಯವನ್ನು ತಂದುಕೊಟ್ಟಿತು. ಪರಿಸ್ಥಿತಿಯು ಸಮಾಪ್ತಿಯಾದರೆ, ಸಮಯವು ಕಳೆದು ಹೋದರೆ ವೈರಾಗ್ಯವು ಮಾಯವಾಗಿ ಬಿಡುತ್ತದೆ. ಅದನ್ನು ಬೇಹದ್ದಿನ ವೈರಾಗ್ಯವೆಂದು ಕರೆಯುವಿರೋ ಅಥವಾ ಅಲ್ಪಕಾಲದ ಹದ್ದಿನ ವೈರಾಗ್ಯವೆಂದು ಕರೆಯುವಿರೋ? ಈಗ ಬೇಹದ್ದಿನ ಸದಾಕಾಲದ ವೈರಾಗ್ಯದ ಅಗತ್ಯವಿದೆ. ಒಂದು ವೇಳೆ ವೈರಾಗ್ಯವು ಭಂಗವಾಗಿ ಬಿಟ್ಟರೆ ಅದರ ಮುಖ್ಯ ಕಾರಣವು ದೇಹಾಭಿಮಾನವಾಗಿದೆ. ಎಲ್ಲಿಯವರೆಗೆ ದೇಹಾಭಿಮಾನದ ವೈರಾಗ್ಯವಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಆಸಕ್ತಿಯ ವೈರಾಗ್ಯವು ಸದಾ ಕಾಲದ್ದು ಇರುವುದಿಲ್ಲ, ಅಲ್ಪಕಾಲದವರೆಗೆ ಇರುತ್ತದೆ. ಸಂಬಂಧದೊಂದಿಗೆ ವೈರಾಗ್ಯವಿರುವುದು ದೊಡ್ಡ ಸಂಗತಿಯೇನಲ್ಲ. ಅದಂತೂ ಪ್ರಪಂಚದಲ್ಲಿಯೂ ಅನೇಕರಿಗೆ ಮನಪೂರ್ವಕವಾಗಿ ವೈರಾಗ್ಯವು ಬಂದು ಬಿಡುತ್ತದೆ. ಆದರೆ ಇಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪಗಳಿವೆಯೋ ಆ ಭಿನ್ನ ಭಿನ್ನ ರೂಪಗಳನ್ನಂತೂ ತಿಳಿದುಕೊಂಡಿರಲ್ಲವೇ? ದೇಹಾಭಿಮಾನದ ರೂಪಗಳು ಎಷ್ಟಿವೆ ಎನ್ನುವುದರ ವಿಸ್ತಾರವನ್ನಂತೂ ತಿಳಿದುಕೊಂಡಿದ್ದೀರಿ. ಆದರೆ ಈ ಅನೇಕ ದೇಹಾಭಿಮಾನದ ರೂಪಗಳನ್ನು ತಿಳಿದುಕೊಂಡು ಬೇಹದ್ದಿನ ಸದಾಕಾಲದ ವೈರಾಗ್ಯದಲ್ಲಿ ಇರಿ. ದೇಹ ಅಭಿಮಾನವು ದೇಹಿ ಅಭಿಮಾನದಲ್ಲಿ ಬದಲಾಗಿ ಬಿಡಲಿ. ಹೇಗೆ ದೇಹಾಭಿಮಾನ ಸ್ವಾಭಾವಿಕ ಆಗಿಬಿಟ್ಟಿತೋ ಹಾಗೆಯೇ ದೇಹಿ ಅಭಿಮಾನವು ಸ್ವಾಭಾವಿಕ ನ್ಯಾಚುರಲ್ ಆಗಿ ಬಿಡಬೇಕು. ಏಕೆಂದರೆ ಪ್ರತಿಯೊಂದು ಆಸಕ್ತಿಯಲ್ಲಿಯೂ ಮೊದಲನೆಯ ಶಬ್ದವು ದೇಹವೇ ಬರುತ್ತದೆ. ಸಂಬಂಧವಾದರೂ ದೇಹದ್ದೇ ಸಂಬಂಧಗಳಿವೆ, ಪದಾರ್ಥವಾದರೂ ದೇಹದ ಪದಾರ್ಥಗಳಾಗಿವೆ. ಹೀಗೆ ಮೂಲ ಆಧಾರವು ದೇಹಾಭಿಮಾನವಾಗಿದೆ. ಎಲ್ಲಿಯವರೆಗೆ ಯಾವುದಾದರೂ ರೂಪದಲ್ಲಿ ದೇಹಾಭಿಮಾನವಿದೆಯೋ ಅಲ್ಲಿಯವರೆಗೂ ವೈರಾಗ್ಯ ವೃತ್ತಿಯು ಇರುವುದು ಸಾಧ್ಯವಿಲ್ಲ. ಹಾಗೂ ಬಾಬ್ದಾದರವರು ಏನು ನೋಡಿದರೆಂದರೆ, ವರ್ತಮಾನ ಸಮಯದಲ್ಲಿ ಏನು ದೇಹಾಭಿಮಾನದ ವಿಘ್ನವಿದೆಯೋ ಅದರ ಕಾರಣವು ಏನಾಗಿದೆ ಎಂದರೆ, ದೇಹದ ಹಳೆಯ ಸಂಸ್ಕಾರಗಳೇನಿವೆಯೋ ಅವುಗಳೊಂದಿಗೆ ವೈರಾಗ್ಯವಿಲ್ಲ. ಮೊದಲು ದೇಹದ ಹಳೆಯ ಸಂಸ್ಕಾರಗಳೊಂದಿಗೆ ವೈರಾಗ್ಯವಿರಬೇಕು. ಸಂಸ್ಕಾರಗಳು ಸ್ಥಿತಿಯಿಂದ ಕೆಳಮಟ್ಟಕ್ಕೆ ತಂದು ಬಿಡುತ್ತದೆ. ಸಂಸ್ಕಾರದ ಕಾರಣ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನಗಳು ಬರುತ್ತವೆ. ಹೀಗೆ ಫಲಿತಾಂಶದ ರೂಪದಲ್ಲಿ ಏನು ನೋಡಿದೆವೆಂದರೆ, ದೇಹದ ಹಳೆಯ ಸಂಸ್ಕಾರಗಳಿಂದ ಎಲ್ಲಿಯವರೆಗೆ ವೈರಾಗ್ಯವು ಬಂದಿಲ್ಲವೋ ಅಲ್ಲಿಯವರೆಗೆ ಬೇಹದ್ದಿನ ವೈರಾಗ್ಯವು ಸದಾ ಇರುವುದಿಲ್ಲ. ಸಂಸ್ಕಾರಗಳು ಭಿನ್ನ ಭಿನ್ನ ರೂಪದಿಂದ ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡು ಬಿಡುತ್ತವೆ. ಹೀಗೆ ಎಲ್ಲಿ ಯಾವುದರ ಕಡೆಗಾದರೂ ಆಕರ್ಷಣೆ ಇದೆಯೋ ಅಲ್ಲಿ ವೈರಾಗ್ಯವಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಏನು ಚೆಕ್ ಮಾಡಿಕೊಳ್ಳಬೇಕೆಂದರೆ, ನಾನು ನನ್ನ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತನಾಗಿದ್ದೇನೆಯೇ ಎಂಬುದನ್ನು. ವೈರಾಗ್ಯ ವೃತ್ತಿಯಲ್ಲಿ ಇರಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಸಂಸ್ಕಾರಗಳ ಒಬ್ಬೊಬ್ಬರ ಬಳಿ ಅಥವಾ ಮೆಜಾರಿಟಿ ಅಧಿಕ ಸಂಖ್ಯೆಯ ಮಕ್ಕಳ ಬಳಿ ಯಾವುದಾದರೊಂದು ರೂಪದಲ್ಲಿ ಪ್ರಬಲವಾಗಿದೆ ಎಂದರೆ ತಮ್ಮ ಕಡೆಗೆ ಮಾಡುತ್ತವೆ. ಆದ್ದರಿಂದ ಮೊದಲು ಹಳೆಯ ಆಕರ್ಷಣೆ
ಸಂಸ್ಕಾರಗಳಿಂದ ವೈರಾಗ್ಯವಿರಬೇಕು. ಸಂಸ್ಕಾರಗಳು ನಿಮಗೆ ಇಷ್ಟವಿಲ್ಲದಿದ್ದರೂ ಪ್ರಕಟವಾಗಿ ಬಿಡುತ್ತವೆ. ಏಕೆ? ನೀವು ಬಯಸುವುದಿಲ್ಲ, ಆದರೆ ಸೂಕ್ಷ್ಮದಲ್ಲಿ ಸಂಸ್ಕಾರಗಳನ್ನು ನೀವು ಭಸ್ಮ ಮಾಡಿಲ್ಲ. ಎಲ್ಲಿಯಾದರೂ ಅಂಶ ಮಾತ್ರ ಉಳಿದು ಬಿಟ್ಟಿದೆ, ಅಡಗಿಕೊಂಡಿವೆ. ಅವು ಸಮಯದಲ್ಲಿ ನೀವು ಬಯಸಿದರೂ ಪ್ರಕಟವಾಗಿ ಬಿಡುತ್ತವೆ. ಆಮೇಲೆ ಏನು ಹೇಳುತ್ತೀರೆಂದರೆ, ನಾನು ಇದನ್ನು ಬಯಸಲಿಲ್ಲ, ಆದರೆ ಏನು ಮಾಡುವುದು, ಆಗಿ ಹೋಯಿತು. ಆಗಿ ಹೋಗುತ್ತದೆ. ಇದನ್ನು ದೇಹಾಭಿಮಾನವು ಹೇಳುತ್ತದೆಯೋ ಅಥವಾ ದೇಹಿ ಅಭಿಮಾನವೋ? ಹೀಗೆ ಬಾಬ್ದಾದರವರು ಏನು ನೋಡಿದರೆಂದರೆ, ಹಳೆಯ ಸಂಸ್ಕಾರಗಳೊಂದಿಗೆ ವೈರಾಗ್ಯ ವೃತ್ತಿಯಲ್ಲಿ ದೌರ್ಬಲ್ಯವಿದೆ, ಕಡಿಮೆ ಇದೆ. ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿದ್ದೀರಿ, ಆದರೆ ಅಂಶ ಮಾತ್ರವೂ ಇರಬಾರದು. ಹೀಗೆ ಬೇರು ಸಹಿತ ನಿರ್ಮೂಲನೆ ಮಾಡಿಲ್ಲ. ಹಾಗೂ ಎಲ್ಲಿ ಅಂಶವಿರುತ್ತದೆಯೋ ಅಲ್ಲಿ ವಂಶವಂತೂ ಬೆಳೆಯುವುದಲ್ಲವೇ? ಈ ದಿನ ಅಂಶವಿದೆ. ಸಮಯದ ಅನುಸಾರವಾಗಿ ಅಂಶವು ವಂಶದ ರೂಪವನ್ನು ಪಡೆದು ಬಿಡುತ್ತದೆ, ಪರವಶರನ್ನಾಗಿ ಮಾಡಿಬಿಡುತ್ತದೆ. ಹೇಳುವುದೇನೋ ಎಲ್ಲರೂ ಏನು ಹೇಳುತ್ತಾರೆಂದರೆ, ಹೇಗೆ ತಂದರು ಜ್ಞಾನಪೂರ್ಣರಾಗಿದ್ದಾರೋ ಹಾಗೆಯೇ ನಾವು ಸಹ ಜ್ಞಾನಪೂರ್ಣರಾಗಿದ್ದೇವೆ ಎಂದು. ಆದರೆ ಯಾವಾಗ ಸಂಸ್ಕಾರದ ದಾಳಿಯಾಗುತ್ತದೆಯೋ ಆಗ ಜ್ಞಾನಪೂರ್ಣರಾಗಿದ್ದಾರೆ ಅಥವಾ ಜ್ಞಾನದಲ್ಲಿ ಪೊಳ್ಳಾಗುತ್ತೀರೋ? ಏನಾಗುತ್ತೀರಿ? ಜ್ಞಾನಪೂರ್ಣರಾಗುವುದಕ್ಕೆ ಬದಲಾಗಿ ಜ್ಞಾನದಲ್ಲಿ ಪೊಳ್ಳಾಗಿ ಬಿಡುತ್ತೀರಿ. ಹೇಳುತ್ತಾರೆಂದರೆ, ಆ ಸಮಯದಲ್ಲಿ ಯಾರೊಂದಿಗಾದರೂ ಕೇಳಿದರೆ, ಏನು, ಹೌದು, ನಾನು ತಿಳಿದುಕೊಂಡಿದ್ದೇನೆ, ಮಾಡಬಾರದು, ಆದರೆ ಆಗಿಬಿಡುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಜ್ಞಾನಪೂರ್ಣ ಆದರೋ ಅಥವಾ ಜ್ಞಾನವನ್ನು ಅರ್ಜನೆ ಮಾಡುವವರಾದರೆ? ಜ್ಞಾನಪೂರ್ಣರಾಗುತ್ತಾರೋ ಅವರ ಮೇಲೆ ಯಾವುದೇ ಸಂಸ್ಕಾರವಾಗಲಿ, ಸಂಬಂಧವಾಗಲಿ, ಪದಾರ್ಥವಾಗಲಿ ಆಕರ್ಷಣೆ ಸಾಧ್ಯವಾಗುವುದಿಲ್ಲ. ಮಾಡಲು ಯಾರು? ನೀವು ಡೈಮಂಡ್ ಜುಬಿಲಿ ಆಚರಣೆ ಮಾಡುತ್ತಿದ್ದೀರಿ. ಡೈಮಂಡ್ ಜುಬಿಲಿಯ ಅರ್ಥವೇನಾಗಿದೆ ಎಂದರೆ, ಡೈಮಂಡ್ ವಜ್ರ ಆಗುವುದು, ಅರ್ಥಾತ್ ಬೇಹದ್ದಿನ ವೈರಾಗಿಯಾಗುವುದು. ಎಷ್ಟು ಸೇವೆಯ ಪ್ರತಿಯಾಗಿ ಇಷ್ಟವಿದೆಯೋ ಅಷ್ಟು ವೈರಾಗ್ಯ ವೃತ್ತಿಯ ಬಗ್ಗೆ ಗಮನವಿಲ್ಲ. ಹುಡುಗಾಟಿಕೆ ಇದೆ, ಅಜಾಗರೂಕತೆ ಇದೆ. ಇದರಲ್ಲಿ ನಡೆಯುತ್ತದೆ, ಆಗುತ್ತದೆ, ಆಗಿಬಿಡುವುದು, ಸಮಯವು ಬಂದಾಗ ಸರಿ ಹೋಗಿ ಬಿಡುವುದು ಎನ್ನುವ ಸಂಕಲ್ಪವಿದೆ. ತಂದೆಯು ಶಿಕ್ಷಕ ಆಗಿದ್ದಾರೋ? ಯಾರು ನಿಮ್ಮ ಶಿಕ್ಷಕರಾಗಿದ್ದಾರೆ? ಒಂದು ವೇಳೆ ಸಮಯ ಬಂದಾಗ ನೀವು ಪರಿವರ್ತನೆ ಮಾಡಿಕೊಂಡರೆ ನಿಮ್ಮ ಶಿಕ್ಷಕನು ಸಮಯ ಆಗಿಬಿಟ್ಟಿತು. ಹೀಗೆ ನಿಮ್ಮ ರಚನೆಯಾಗಿರುವ ಸಮಯವು ನಿಮಗೆ ಶಿಕ್ಷಕನಾಗುವುದು ಸರಿಯೇನು? ಯಾವಾಗ ಇಂತಹ ಪರಿಸ್ಥಿತಿಯು ಬರುತ್ತದೆಯೋ ಆಗ ಏನು ಹೇಳುತ್ತೀರಿ? ಸಮಯ ಬಂದಾಗ ಸರಿ ಮಾಡಿಕೊಂಡು ಬಿಡುವೆನು, ಆಗಿಬಿಡುವುದು ಎಂದು ಹೇಳುತ್ತೀರಿ. ತಂದೆಗೂ ಸಹ ಮಕ್ಕಳು ಏನು ಆಶ್ವಾಸನೆ ನೀಡುತ್ತೀರೆಂದರೆ, ನೀವು ಚಿಂತೆ ಮಾಡಬೇಡಿರಿ, ಆಗಿಬಿಡುವುದು ಎಂದು. ಸಮಯಕ್ಕೆ ಸರಿಯಾಗಿ ಸಂಪೂರ್ಣ ಮುನ್ನಡೆದು ಬಿಡುವೆನು. ಹೀಗೆ ಸಮಯವನ್ನು ನಿಮ್ಮ ಶಿಕ್ಷಕನಾಗಿ ಮಾಡಿಕೊಳ್ಳುವುದು ಮಾಸ್ಟರ್ ರಚನೆಕಾರರಾದ ನಿಮಗೆ ಶೋಭಿಸುತ್ತದೆಯೇ? ಇದು ಒಳಿತೆನಿಸುತ್ತದೆಯೇ? ಸಮಯವು ರಚನೆಯಾಗಿದೆ, ನೀವು ಮಾಸ್ಟರ್ ರಚಯಿತನಾಗಿದ್ದೀರಿ. ಆದ್ದರಿಂದ ರಚನೆಯು ಮಾಸ್ಟರ್ ರಚನಾಕಾರನ ಶಿಕ್ಷಕನಾಗುವುದು ಮಾಸ್ಟರ್ ರಚನೆಕಾರನಿಗೆ ಶೋಭಿಸುವುದಿಲ್ಲ. ಆದ್ದರಿಂದ ಈಗ ಬಾಬ್ದಾದರವರು ಏನು ಸಮಯವನ್ನು ಕೊಟ್ಟಿದ್ದೇವೆಯೋ ಅದರಲ್ಲಿ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿರಿ. ಏಕೆಂದರೆ ಸೇವೆಯ ಎಳೆದಾಟದಲ್ಲಿ ವೈರಾಗ್ಯ ವೃತ್ತಿಯು ಸಮಾಪ್ತಿಯಾಗಿ ಬಿಡುತ್ತದೆ. ವಾಸ್ತವವಾಗಿ ಸೇವೆಯಲ್ಲಿ ಖುಷಿಯೂ ದೊರೆಯುತ್ತದೆ, ಶಕ್ತಿಯೂ ದೊರೆಯುತ್ತದೆ ಹಾಗೂ ಪ್ರತ್ಯಕ್ಷ ಫಲವೂ ದೊರೆಯುತ್ತದೆ. ಆದರೆ ಬೇಹದ್ದಿನ ವೈರಾಗ್ಯ ಸಮಾಪ್ತಿಯೂ ಸೇವೆಯಲ್ಲಿಯೇ ಆಗುತ್ತದೆ. ಆದ್ದರಿಂದ ಈಗ ನಿಮ್ಮ ಅಂತರ್ಯದಲ್ಲಿ ಈ ವೈರಾಗ್ಯ ವೃತ್ತಿಯನ್ನು ಎಚ್ಚರಗೊಳಿಸಿರಿ.
ಕಲ್ಪದ ಹಿಂದೆಯೂ ಸಹ ನೀವೇ ಆಗಿದ್ದೀರೋ ಅಥವಾ ಬೇರೆ ಯಾರೋ ಆಗಿದ್ದರೋ? ನೀವೇ ಆಗಿದ್ದೀರೋ? ನೀವೇ ಆಗಿದ್ದೀರಲ್ಲವೇ? ಮಿತಿಯಿಲ್ಲದ ವೈರಾಗ್ಯ ವೃತ್ತಿಯು ಕೇವಲ ಅಡಗಿಕೊಂಡಿವೆ. ಅದನ್ನು ಪ್ರಕಟಗೊಳಿಸಿರಿ. ಹೇಗೆ ಸೇವೆಯ ಪ್ಲಾನ್ ಅನ್ನು, ಯೋಜನೆಯನ್ನು ಕಾರ್ಯರೂಪದಲ್ಲಿ, ಪ್ರಾಕ್ಟಿಕಲ್ನಲ್ಲಿ ಪ್ರಕಟ ಮಾಡುತ್ತೀರಿ, ಆಗ ಸಫಲತೆಯು ದೊರೆಯುತ್ತದಲ್ಲವೇ? ಹಾಗೆಯೇ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿರಿ. ಎಷ್ಟೇ ಸಾಧನಗಳು ಪ್ರಾಪ್ತಿ ಇರಬಹುದು, ಹಾಗೂ ನಿಮಗೆ ದಿನ ಪ್ರತಿದಿನ ಸಾಧನೆಗಳು ಅಧಿಕವಾಗಿಯೇ ದೊರೆಯಲಿದೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯು ಅಡಗಿ ಹೋಗಬಾರದು. ಪ್ರಕಟವಾಗಲಿ ಸಾಧನೆಗಳು ಹಾಗೂ ಸಾಧನೆಯ ಬ್ಯಾಲೆನ್ಸ್, ಸಮತೋಲನ ಇರಲಿ. ಏಕೆಂದರೆ ಮುಂದೆ ಹೋದಂತೆ ಪ್ರಕೃತಿಯು ನಿಮ್ಮ ದಾಸಿಯಾಗುವುದು, ಸತ್ಕಾರವೂ ದೊರೆಯುವುದು, ಸ್ವಮಾನವೂ ದೊರೆಯುವುದು. ಆದರೆ ಎಲ್ಲವೂ ಇದ್ದರೂ ವೈರಾಗ್ಯ ವೃತ್ತಿಯು ಕಡಿಮೆಯಾಗಬಾರದು. ಹೀಗೆ ದೇಹದ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ಸ್ವಯಂ ನಿಮ್ಮಲ್ಲಿ ಅನುಭವ ಮಾಡುತ್ತೀರೋ ಅಥವಾ ಸೇವೆಯಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೀರೋ? ಹೇಗೆ ಪ್ರಪಂಚದ ಜನರಿಗೆ ಸೇವೆಯ ಪ್ರಭಾವವು ಗೋಚರವಾಗುತ್ತದೆಯಲ್ಲವೇ? ಹಾಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವು ಕಂಡುಬರಲಿ. ಆದಿಯಲ್ಲಿ ನಿಮ್ಮೆಲ್ಲರ ಸ್ಥಿತಿಯು ಏನಾಗಿತ್ತು? ನೀವು ಪಾಕಿಸ್ತಾನದಲ್ಲಿದ್ದಾಗ ಸೇವೆಯು ಇರಲಿಲ್ಲ, ಸಾಧನಗಳು ಇದ್ದವು. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವು ಸೇವೆಯನ್ನು ವೃದ್ಧಿ ಮಾಡಿತು. ಆದ್ದರಿಂದ ಯಾರು ಯಾರು ಡೈಮಂಡ್ ಜುಬಿಲಿಯವರು ಇದ್ದಾರೋ ಅವರಲ್ಲಿ ಆದಿ ಸಂಸ್ಕಾರಗಳು ಇವೆ. ಈಗ ಸುಪ್ತವಾಗಿ ಬಿಟ್ಟಿದೆ. ಈಗ ಪುನಃ ವೃತ್ತಿಯನ್ನು ಇಮರ್ಜ್, ಪ್ರಕಟ ಮಾಡಿರಿ. ಆದಿರತ್ನಗಳ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸ್ಥಾಪನೆ ಮಾಡಿತು. ಈಗ ಹೊಸ ಪ್ರಪಂಚದ ಸ್ಥಾಪನೆಯ ಸಲುವಾಗಿ ಪುನಃ ಅದೇ ವೃತ್ತಿ, ಅದೇ ವಾಯುಮಂಡಲವನ್ನು ಎಮರ್ಜ್ ಮಾಡಿಕೊಳ್ಳಿರಿ. ಏನು ಅಗತ್ಯವಿದೆ ಎಂಬುದನ್ನು ಕೇಳಿದಿರಾ? ಸಾಧನಗಳೇ ಇಲ್ಲದಿದ್ದರೆ ನನಗೆ ವೈರಾಗ್ಯ ವೃತ್ತಿ ಇದೆ ಎಂದು ನೀವು ಹೇಳಿದರೆ ಯಾರು ನಂಬುವರು? ಸಾಧನಗಳು ಇರಬೇಕು ಹಾಗೂ ವೈರಾಗ್ಯವೂ ಇರಬೇಕು. ಮೊದಲಿನ ಸಾಧನಗಳು ಹಾಗೂ ಈಗಿನ ಸಾಧನಗಳಲ್ಲಿ ಎಷ್ಟು ಅಂತರವಿದೆ? ಸಾಧನೆಯು ಅಡಗಿ ಹೋಗಿ ಬಿಟ್ಟಿದೆ ಹಾಗೂ ಸಾಧನಗಳು ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಒಳ್ಳೆಯದಾಯಿತು. ಸಾಧನಗಳನ್ನು ವಿಶಾಲ ಹೃದಯದಿಂದ ಉಪಯೋಗ ಮಾಡಿಕೊಳ್ಳಿರಿ. ಏಕೆಂದರೆ ಸಾಧನಗಳು ನಿಮ್ಮ ಸಲುವಾಗಿಯೇ ಇವೆ. ಆದರೆ ಸಾಧನೆಯನ್ನು ಮರ್ಜ್ ಮಾಡಿಸಬೇಡಿರಿ. ಎರಡರ ಬ್ಯಾಲೆನ್ಸ್ ಪೂರ್ತಿ ಇರಬೇಕು. ಹೇಗೆ ಕಮಲ ಪುಷ್ಪ ಸಮಾನ ಆಗಿರಿ ಎಂದು ಪ್ರಪಂಚದ ಜನರಿಗೆ ನೀವು ಹೇಳುತ್ತೀರಿ, ಹಾಗೆಯೇ ಸಾಧನಗಳು ಇದ್ದರೂ ನೀವು ಕಮಲ ಪುಷ್ಪ ಸಮಾನ ಆಗಿರಿ. ಸಾಧನಗಳು ಕೆಟ್ಟದ್ದಲ್ಲ. ಸಾಧನಗಳಂತೂ ನಿಮ್ಮ ಕರ್ಮಯೋಗದ ಫಲವಾಗಿದೆ. ಆದರೆ ವೃತ್ತಿಯು ಹೇಗಿರಬೇಕು? ಸಾಧನಗಳಲ್ಲಿ, ಪ್ರವೃತ್ತಿಯಲ್ಲಿ ಸಾಧನಗಳ ವಶರಾಗಿ ಆಸಕ್ತರಾಗಿ ಬಿಡುವುದಿಲ್ಲ ತಾನೇ? ಕಮಲ ಪುಷ್ಪ ಸಮಾನ, ಅನಾಸಕ್ತ ಹಾಗೂ ತಂದೆಗೆ ಪ್ರಿಯರಾಗಬೇಕು. ಸಾಧನಗಳನ್ನು ಬಳಸಿಕೊಳ್ಳುತ್ತಾ ಅವುಗಳ ಪ್ರಭಾವದಲ್ಲಿ ಬರಬಾರದು. ಅನಾಸಕ್ತರಾಗಬೇಕು. ಸಾಧನಗಳು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಮರ್ಜ್ ಮಾಡಬಾರದು, ಅಡಗಿಸಬಾರದು. ಈಗ ವಿಶ್ವವು ಅತಿಯಲ್ಲಿ ಹೋಗುತ್ತಾ ಇರುವುದರಿಂದ ಈಗ ಏನು ಅವಶ್ಯಕತೆ ಇದೆ ಎಂದರೆ ಸತ್ಯವಾದ ವೈರಾಗ್ಯ ವೃತ್ತಿಯದು. ಹಾಗೂ ಆ ವಾಯುಮಂಡಲವನ್ನು ನಿರ್ಮಾಣ ಮಾಡುವವರು ನೀವಾಗಿದ್ದೀರಿ. ಮೊದಲು ನಿಮ್ಮಲ್ಲಿ ಹಾಗೂ ಆಮೇಲೆ ವಿಶ್ವದಲ್ಲಿ ಆ ವಾಯುಮಂಡಲವನ್ನು ನಿರ್ಮಾಣ ಮಾಡಿರಿ. ಹಾಗಾದರೆ ಡೈಮಂಡ್ ಜುಬಿಲಿಯವರು ಏನು ಮಾಡುವಿರಿ? ಬೇಹದ್ದಿನ ವಾಯುಮಂಡಲದ ಅಲೆಯನ್ನು ಪ್ರಸಾರ ಮಾಡುವಿರಲ್ಲವೇ? ನೀವಂತೂ ಅನುಭವಿಯಾಗಿದ್ದೀರಿ. ಪ್ರಾರಂಭದ ಅನುಭವ ಇದೆಯಲ್ಲವೇ? ಸರ್ವಸ್ವವೂ ಇತ್ತು. ದೇಸಿ ತುಪ್ಪವನ್ನು ತಿನ್ನಿರೆಂದರೆ ಎಷ್ಟು ತಿನ್ನಲು ಸಾಧ್ಯವಿದೆಯೋ ಅಷ್ಟು ತಿನ್ನಬಹುದಾಗಿತ್ತು. ಆದರೂ ಸಹ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಇತ್ತು. ಪ್ರಪಂಚದ ಜನರೇನೋ ಶುದ್ಧ ತುಪ್ಪ ತಿನ್ನುತ್ತಾರೆ,
ಆದರೆ ನೀವು ಕುಡಿಯುತ್ತಿದ್ದೀರಿ, ತುಪ್ಪದ ನದಿಗಳನ್ನು ನೋಡಿದಿರಿ. ಆದ್ದರಿಂದ ಡೈಮಂಡ್ ಜುಬಿಲಿಯವರು ವಿಶೇಷ ಕಾರ್ಯವನ್ನು ಮಾಡಿರಿ. ಪರಸ್ಪರದಲ್ಲಿ ಒಟ್ಟಿಗೆ ಸೇರಿದ್ದೀರಿ. ಆದ್ದರಿಂದ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿರಿ. ಹೇಗೆ ಸೇವೆಯ ಬಗ್ಗೆ ಮೀಟಿಂಗ್ ಮಾಡುತ್ತೀರೋ ಹಾಗೆಯೇ ಇದರ ಮೀಟಿಂಗ್ ಮಾಡಿರಿ. ಬಾಬ್ದಾದರವರು ಏನು ಹೇಳುತ್ತಾರೋ ಬಯಸುತ್ತಾರೋ 1 ಸೆಕೆಂಡಿನಲ್ಲಿ ಅಶರೀರಿಯಾಗಿ ಬಿಡಿ ಎಂದು. ಅದರ ಆಸ್ತಿಭಾರವು ಈ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಇಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ 1 ಸೆಕೆಂಡಿನಲ್ಲಿ ಅಶರೀರಿಯಾಗಲು ಸಾಧ್ಯವಾಗುವುದಿಲ್ಲ. ಯುದ್ಧದಲ್ಲಿಯೇ ತೊಡಗಿರುತ್ತೀರಿ. ಆದರೆ ಎಲ್ಲಿ ವೈರಾಗ್ಯವಿದೆಯೋ ಆ ವೈರಾಗ್ಯವೇ ಯೋಗ್ಯ ಭೂಮಿಯಾಗಿದೆ. ಇದರಲ್ಲಿ ಏನು ಬೀಜವನ್ನು ಬಿತ್ತುತ್ತೀರೋ ಅದರ ಫಲವು ತಕ್ಷಣವೇ ದೊರೆಯುವುದು. ಹಾಗಾದರೆ ಏನು ಮಾಡಬೇಕು? ಎಲ್ಲರಿಗೂ ಏನು ಇಚ್ಛೆ ಮೂಡಬೇಕೆಂದರೆ ನಾವು ಸಹ ಈಗ ವೈರಾಗ್ಯ ವೃತ್ತಿಯಲ್ಲಿ ಹೋಗಬೇಕು ಎಂದು. ಒಳ್ಳೆಯದು. ಏನು ಮಾಡಬೇಕೆಂದು ತಿಳಿದುಕೊಂಡಿದ್ದೀರಾ? ಸಹಜವಾಗಿದೆಯೋ ಅಥವಾ ಕಷ್ಟವಾಗಿದೆಯೋ? ಅಲ್ಪ ಸ್ವಲ್ಪ ಆಕರ್ಷಣೆಯಂತೂ ಆಗುವುದು ಅಥವಾ ಇಲ್ಲವೋ? ಸಾಧನಗಳು ತನ್ನ ಕಡೆಗೆ ಆಕರ್ಷಣೆ ಮಾಡುವುದಿಲ್ಲವೇ? ಈಗ ಏನು ಅಭ್ಯಾಸವಾಗಬೇಕೆಂದರೆ ಯಾವಾಗ ಬೇಕಾದರೆ ಆಗ, ಎಲ್ಲಿ ಬೇಕಾದರೆ ಅಲ್ಲಿ, ಎಂತಹ ಸ್ಥಿತಿಯು ಬೇಕಾದರೆ ಅಂತಹ ಸ್ಥಿತಿಯಲ್ಲಿ 1 ಸೆಕೆಂಡಿನಲ್ಲಿ ಸ್ಥಿತರಾಗಿ ಬಿಡುವುದು ಸಾಧ್ಯವಾಗಬೇಕು. ಸೇವೆಯಲ್ಲಿ ಬರಬೇಕೆಂದರೆ ಸೇವೆಯಲ್ಲಿ ಬರಬೇಕು. ಸೇವೆಯಿಂದ ದೂರವಾಗಬೇಕೆಂದರೆ 1 ಸೆಕೆಂಡಿನಲ್ಲಿ ಅನಾಸಕ್ತರಾಗಿ ಬಿಡಬೇಕು. ಸೇವೆಯು ನಿಮ್ಮನ್ನು ಆಕರ್ಷಿಸಬಾರದು. ಸೇವೆಯನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎನ್ನುವಂತಾಗಬಾರದು. ಯಾವಾಗ ಬೇಕಾದರೆ ಆಗ, ಹೇಗೆ ಬೇಕಾದರೆ ಹಾಗೆ ಆ ಸ್ಥಿತಿಯಲ್ಲಿ ಸ್ಥಿತ ಆಗುವ ವಿಲ್ ಪವರ್, ಸಂಕಲ್ಪ ಶಕ್ತಿ, ಮನೋಬಲ ಇರಬೇಕು. ವಿಲ್ ಪವರ್ ಇದೆಯೇ? ನಿಲ್ಲಿಸಿ ಎಂದರೆ ನಿಂತು ಹೋಗಬೇಕು. ನೀವು ಫುಲ್ ಸ್ಟಾಪ್ ಹಾಕಿದರೆ ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಬಿದ್ದು ಬಿಡಬಾರದು. ಫುಲ್ ಸ್ಟಾಪ್ ಹಾಕಿ ಬಿಡಬೇಕು. ಕೇವಲ ಸ್ಟಾಪ್ ಕೂಡ ಅಲ್ಲ, ಫುಲ್ ಸ್ಟಾಪ್ ಆಗಬೇಕು. ಏನು ಬೇಕೋ ಅದನ್ನು ಕಾರ್ಯರೂಪದಲ್ಲಿ ಮಾಡಲು ಸಾಧ್ಯವಾಗಬೇಕು. ಬಯಸುತ್ತೇವೆ ಆದರೆ ಆಗುವುದು ಕಷ್ಟವೆಂದು ಹೇಳಿದರೆ ಅದನ್ನು ಏನೆಂದು ಕರೆಯುತ್ತೀರಿ? ವಿಲ್ ಪವರ್ ಇದೆಯೆಂದು ಹೇಳುವಿರೋ ಅಥವಾ ಶಕ್ತಿ ಇದೆಯೆಂದು ಹೇಳುವಿರೋ? ವ್ಯರ್ಥದ ಸಮಾಪ್ತಿಯಾಗಬೇಕೆಂದು ಸಂಕಲ್ಪ ಮಾಡಿದ ಕೂಡಲೇ 1 ಸೆಕೆಂಡಿನಲ್ಲಿ ಸಮಾಪ್ತಿಯಾಗಿ ಬಿಡಬೇಕು. ಬಾಬ್ದಾದರವರು ಹೇಳಿದರಲ್ಲವೇ? ಅನೇಕ ಮಕ್ಕಳು ಹೇಳುತ್ತಾರೆ, ನಾನು ಯೋಗದಲ್ಲಿ ಕುಳಿತುಕೊಳ್ಳುತ್ತೇನೆ, ಆದರೆ ಯೋಗಕ್ಕೆ ಬದಲಾಗಿ ಯುದ್ಧದಲ್ಲಿ ನಿರತವಾಗಿರುತ್ತೇನೆ ಎಂದು. ಯೋಗಿಯಾಗುವುದಿಲ್ಲ, ಯೋಧರಾಗುತ್ತಾರೆ. ಹೀಗೆ ಯುದ್ಧ ಮಾಡುವ ಸಂಸ್ಕಾರವು ಒಂದು ವೇಳೆ ಬಹಳ ಕಾಲ ಇದ್ದರೆ ಏನಾಗುವುದು? ಸೂರ್ಯವಂಶೀಯರು ಆಗುವರೋ ಅಥವಾ ಚಂದ್ರವಂಶೀಯರು ಆಗುವರೋ? ಸಂಕಲ್ಪ ಮಾಡುತ್ತಲೇ ಆಗಿಬಿಡಬೇಕು. ಸಂಕಲ್ಪ ಮಾಡುವುದು ಹಾಗೂ ಆಗುವುದು 1 ಸೆಕೆಂಡಿನ ಕಾರ್ಯವಾಗಿದೆ. ಇದನ್ನು ವಿಲ್ ಪವರ್, ಮನೋಬಲ ಎಂದು ಕರೆಯಲಾಗುತ್ತದೆ. ವಿಲ್ ಪವರ್ ಇದೆಯೋ ಅಥವಾ ಕೇವಲ ತುಂಬಾ ಒಳ್ಳೊಳ್ಳೆಯ ಪ್ಲಾನ್ ಮಾಡುತ್ತೀರೋ? 10 ಪ್ಲಾನ್ ತಯಾರು ಮಾಡಿದರೆ ಕಾರ್ಯಗತವಾಗುವುದು 5 ಮಾತ್ರವೇ ಆಗುವುದು. ಹೀಗಂತೂ ಆಗುವುದಿಲ್ಲ ತಾನೆ? ಇದನ್ನು ಮಾಡುತ್ತೇನೆ, ಇದು ಆಗುತ್ತದೆ, ಅದು ಆಗುತ್ತದೆ ಎಂದು ವಿಚಾರವನ್ನಂತೂ ತುಂಬಾ ಚೆನ್ನಾಗಿ ಮಾಡುತ್ತೀರಿ. ಆದರೆ ಕಾರ್ಯರೂಪದಲ್ಲಿ ತರುವುದರಲ್ಲಿ ಅಂತರ ಉಂಟಾಗಿ ಬಿಡುತ್ತದೆ. ಆದ್ದರಿಂದ ಈಗ ಎಂತಹ ವಿಲ್ ಪವರ್ ಇರಬೇಕೆಂದರೆ ಸಂಕಲ್ಪ ಮಾಡಿದ ಕೂಡಲೇ ಕಾರ್ಯಗತವಾಗಿ ಬಿಟ್ಟಿದೆ ಎನ್ನುವ ಅನುಭವ ಆಗಬೇಕು. ಅಮೃತ ವೇಳೆಯಲ್ಲಿ ಏನು ಕಂಡು ಬರುತ್ತದೆ ಎಂದರೆ ತಂದೆಯೊಂದಿಗೆ ಮಕ್ಕಳು ಕರ್ಮದಲ್ಲಿ ಇಲ್ಲದಿದ್ದರೆ ಯಾವಾಗ ಆತ್ಮೀಯ ವಾರ್ತಾಲಾಪ ಮಾಡುತ್ತಾರೋ ಆಗ ತುಂಬಾ ಒಳ್ಳೆಯ ವಾಗ್ದಾನವನ್ನು ಕೊಡುತ್ತಾರೆ. ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಯಾವಾಗ ರಾತ್ರಿಯಾಗುತ್ತದೆಯೋ ಆಗ ಏನು ಫಲಿತಾಂಶವು ಕಂಡುಬರುತ್ತದೆ?
ಮಾತು ಕೊಡುವಾಗ ತಂದೆಯನ್ನು ತುಂಬಾ ಖುಷಿ ಮಾಡುತ್ತಾರೆ. ತಂದೆಯೂ ಸಹ ಖುಷಿಯಾಗಿ ಬಿಡುತ್ತೇವೆ. ಏಕೆಂದರೆ ಅಷ್ಟು ಸಿಹಿಯಾಗಿ ಸವಿಯಾಗಿ ಮಾತನಾಡುತ್ತಾರೆ. ಎಷ್ಟು ಒಳ್ಳೆಯ ಆಶ್ವಾಸನೆ ನೀಡುತ್ತಾರೆಂದರೆ ತಂದೆಯೂ ಖುಷಿಯಾಗಿ ಬಿಡುತ್ತೇವೆ. ಬೇಷ್ ನನ್ನ ಮಕ್ಕಳೇ ಎಂದು ಮೆಚ್ಚಿಕೊಳ್ಳುತ್ತೇನೆ. ಬಾಬಾ, ನೀವು ಏನು ಹೇಳಿದಿರೋ ಅದು ಆಗಿಯೇ ಆಗುತ್ತದೆ, ಆಗಿ ಬಿಟ್ಟಿದೆ ಎಂದು ಹೇಳುತ್ತಾರೆ. ಹೀಗೆ ತುಂಬಾ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ಹಲವರಂತೂ ತಂದೆಗೆ ಎಷ್ಟು ಆಶ್ವಾಸನೆ ನೀಡುತ್ತಾರೆಂದರೆ, ಬಾಬಾ ನಾವು ಆಗದಿದ್ದರೆ ಅನ್ಯರು ಯಾರೂ ಆಗುವರು, ಬಾಬಾ ಕಲ್ಪ ಕಲ್ಪವು ನಾವೇ ಇದ್ದೇವಲ್ಲವೇ ಎಂದು ಹೇಳುತ್ತಾರೆ. ತಂದೆಯು ಖುಷಿಯಾಗಿ ಬಿಡುತ್ತಾರೆ. ಸಭಾಂಗಣದಲ್ಲಿ ಹಿಂದೆ ಕುಳಿತಿರುವವರೊಂದಿಗೆ ಹಿಂದೆ ಕುಳಿತುವವರು ಚೆನ್ನಾಗಿ ಕೇಳುತ್ತಾ ಇದ್ದಿರಲ್ಲವೇ? ಮುಂದೆ ಕುಳಿತಿರುವವರಿಗಿಂತಲೂ ಮೊದಲು ಹಿಂದೆ ಕುಳಿತಿರುವವರು ಮಾಡುವಿರಾ? ಕುಳಿತಿರುವುದೇನೋ ಹಿಂದೆ ಕುಳಿತುಕೊಂಡಿದ್ದೀರಿ, ಆದರೆ ನೀವು ಎಲ್ಲರಿಗಿಂತಲೂ ಸಮೀಪವಾಗಿ ಹೃದಯದಲ್ಲಿ ಇದ್ದೀರಿ. ಏಕೆ? ಅನ್ಯರಿಗೆ ಅವಕಾಶ ನೀಡುವ ಸೇವೆ ಮಾಡಿದ್ದೀರಲ್ಲವೇ? ಆದ್ದರಿಂದ ಸೇವಾದಾರಿಗಳು ಸದಾ ತಂದೆಯ ಹೃದಯದಲ್ಲಿ ಇರುತ್ತಾರೆ. ನಾವು ಸಹ ಒಂದು ವೇಳೆ ದಾದಿಯರಾಗಿದ್ದರೆ ಸ್ವಲ್ಪ ಎಂದು ಎಂದೂ ಯೋಚಿಸಬೇಡಿರಿ. ನೀವು ಎದುರಿನಲ್ಲಿ ಕುಳಿತುಕೊಳ್ಳುವುದೇನು, ಹೃದಯದಲ್ಲಿ ಇದ್ದೀರಿ. ಹಾಗೂ ಹೃದಯವೂ ಸಹ ಸಾಧಾರಣ ಹೃದಯವಲ್ಲ, ಸಿಂಹಾಸನವಾಗಿದೆ. ಆದ್ದರಿಂದ ಹೃದಯ ಸಿಂಹಾಸನಾರೂಢರಾಗಿದ್ದೀರಲ್ಲವೇ? ಎಲ್ಲಿಯಾದರೂ ಕುಳಿತಿರಬಹುದು. ಈ ಮೂಲೆಯಲ್ಲಿ ಕುಳಿತಿದ್ದೀರೋ ಅಥವಾ ಕೆಳಗೆ ಕುಳಿತುಕೊಂಡಿದ್ದೀರೋ, ಆದರೂ ಸಹ ತಂದೆಯ ಹೃದಯದಲ್ಲಿ ಇದ್ದೀರಿ. ಒಳ್ಳೆಯದು. 4 ಕಡೆಯ ಸಿಂಹಾಸನಾರೂಢರಾದ ಶ್ರೇಷ್ಠ ಭಾಗ್ಯವಂತ ಆತ್ಮರು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ವಾಯುಮಂಡಲವನ್ನು ನಿರ್ಮಾಣ ಮಾಡುವ ವಿಶೇಷ ಆತ್ಮರ, ಸದಾ ತಮ್ಮ ಶ್ರೇಷ್ಠ ವಿಶೇಷತೆಯನ್ನು ಕಾರ್ಯದಲ್ಲಿ ಉಪಯೋಗಿಸುವ ವಿಶೇಷ ಆತ್ಮರು, ಸದಾ ಒಬ್ಬ ತಂದೆಯ ಜೊತೆಯಲ್ಲಿ ಹಾಗೂ ಶ್ರೀಮತದ ಕೈಯನ್ನು ಅನುಭವ ಮಾಡುವ ಸಮೀಪ ಆತ್ಮರಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಏಕಾಗ್ರತೆಯ ರಹಸ್ಯವನ್ನು ತಿಳಿದು ವರದಾತನನ್ನು ರಾಜಿ ಮಾಡುವಂತಹ ಸರ್ವಸಿದ್ಧಿ ಸ್ವರೂಪ ಭವ. ವರದಾತ ತಂದೆಯ ಬಳಿ ಅಪರಿಮಿತವಾದ ವರದಾನಗಳಿವೆ. ಯಾವುದನ್ನು ಎಷ್ಟು ತೆಗೆದುಕೊಳ್ಳಲು ಬಯಸುವಿರೋ ಅಷ್ಟು ತೆರೆದ ಭಂಡಾರವಿದೆ. ಇಂತಹ ತೆರೆದ ಭಂಡಾರದಿಂದ ಕೆಲವು ಮಕ್ಕಳು ಸಂಪನ್ನರಾಗುತ್ತಾರೆ ಅಥವಾ ಕೆಲವರು ಯಥಾಶಕ್ತಿ ಸಂಪನ್ನರಾಗುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಜೋಳಿಗೆ ತುಂಬಿಕೊಡುವುದರಲ್ಲಿ ಭೋಲಾನಾಥ ವರದಾತನ ರೂಪದಲ್ಲಿದ್ದಾರೆ. ಕೇವಲ ಅವರನ್ನು ರಾಜಿ ಮಾಡುವ ವಿಧಿಯನ್ನು ತಿಳಿದಿರೆಂದರೆ ಸರ್ವಸಿದ್ಧಿಗಳು ಪ್ರಾಪ್ತಿಯಾಗಿ ಬಿಡುವುದು. ವರದಾತನಿಗೆ ಒಂದು ಶಬ್ದ ಎಲ್ಲಕ್ಕಿಂತಲೂ ಪ್ರಿಯವೆನಿಸುವುದು. ಏಕವ್ರತ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ದೂಜ ವ್ರತ ಆಗಬಾರದು, ಇನ್ನೊಬ್ಬರ ಇರಬಾರದು. ವೃತ್ತಿಯಲ್ಲಿರಲಿ ನನಗೆ ಒಬ್ಬರಲ್ಲದೆ ಬೇರೆ ಇನ್ನೊಬ್ಬರಿಲ್ಲ. ಯಾರು ಈ ರಹಸ್ಯವನ್ನು ತಿಳಿದುಕೊಂಡಿದ್ದಾರೆ ಅವರ ಜೋಳಿಗೆ ವರದಾನಗಳಿಂದ ತುಂಬಿರುತ್ತದೆ. ಸ್ಲೋಗನ್: ಮನಸ ಮತ್ತು ವಾಚ ಎರಡೂ ಸೇವೆ ಜೊತೆ ಜೊತೆಯಲ್ಲಿ ಮಾಡಿ, ಅದರಿಂದ ಡಬಲ್ ಫಲ ಪ್ರಾಪ್ತಿಯಾಗುತ್ತಾ ಹೋಗುವುದು. ಓಂ ಶಾಂತಿ.